ವೀಕ್ಷಕರೇ ನಮಸ್ಕಾರ. ನಾನು ನಿಮ್ಮ ನಾಗರಾಜ್ ಚೋಳೂರು, ಪ್ರಖ್ಯಾತ ಜ್ಯೋತಿಷಿ, ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು. ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಧನುಸ್ಸು ರಾಶಿಯವರ ಜುಲೈ ತಿಂಗಳ ಗೋಚರ ಫಲಾಫಲಗಳು ಮತ್ತು ಪರಿಹಾರಗಳ ಬಗ್ಗೆ ತಿಳಿಸ್ಕೊಡ್ತಾ ಇದ್ದೇನೆ. ಧನುಸ್ಸು ರಾಶಿಯವರಿಗೆ ಸಮಯ ಚೆನ್ನಾಗಿಲ್ಲ. ಕುಟುಂಬದಲ್ಲಿ ಯಾವುದೇ ರೀತಿ ಸಹಕಾರ ಸಿಗೋದಿಲ್ಲ. ಮನಸ್ತಾಪಗಳು ಜಾಸ್ತಿ ಆಗ್ತವೆ. ಆರೋಪ ಪ್ರತ್ಯಾರೋಪಗಳು ಕಂಡುಬರ್ತವೆ. ವಿಶೇಷವಾಗಿ ಅರ್ಧ ಪಂಚಮ ಶನಿ ದೋಷ ಇರೋದರಿಂದ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಶುಭ ಫಲಗಳು ಸಿಗೋದಿಲ್ಲ. ಈ ಕಾರಣದಿಂದ ನೀವು ಶನಿವಾರಗಳಂದು ತಪ್ಪದೆ ಶನಿ ಭಗವಾನರಿಗೆ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬುದು ಉತ್ತಮ. ಶನಿವಾರಗಳಂದು ಕಪ್ಪು ನೀಲಿ ಬಣ್ಣದ ವಸ್ತ್ರಗಳ ಧಾರಣೆ ಉತ್ತಮ ಅಲ್ಲ. ಕಟಿಂಗ್ ಶೇವಿಂಗ್ ಮಾಡಿಸ್ಬಾರ್ದು, ನಾನ್ ವೆಜ್ ತಿನ್ನಬಾರ್ದು, ಡ್ರಿಂಕಿಂಗ್ ಮಾಡಬಾರ್ದು. ಶನಿ ಭಗವಾನರ ದೇವಸ್ಥಾನಕ್ಕೆ ಶನಿವಾರಗಳಂದು ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳೊಂದಿಗೆ ದೇವಸ್ಥಾನಕ್ಕೆ ಹೋಗಿ 8 ಸುತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕಿ ಈ ಸಂದರ್ಭದಲ್ಲಿ ಓಂ ಶಂ ಶನೇಶ್ವರಾಯ ನಮಃ ಈ ಸ್ತೋತ್ರವನ್ನು ಜಪ ಮಾಡೋದು ಬಹಳ ಉತ್ತಮ. ಅಲ್ಲೇ ನವಗ್ರಹಗಳ ಸಾನ್ನಿಧ್ಯ ಇದ್ದರೆ 9 ಸುತ್ತು ಪ್ರದಕ್ಷಿಣೆ ಹಾಕೋದು ಒಳ್ಳೆಯದು. ಈ ಸಂದರ್ಭದಲ್ಲಿ ಓಂ ನಮಃ ಸೂರ್ಯಾಯ ಸೋಮಾಯ ಮಂಗಳಾಯ ಬುಧಾಯ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹುವೆ ಕೇತುವೆ ನಮಃ ಈ ಸ್ತೋತ್ರವನ್ನು ಜಪಿಸಿ. ಶನಿ ಭಗವಾನರ ದೇವಸ್ಥಾನದಲ್ಲಿ ಅಡ್ಡ ಬೀಳೋ ಹಾಗಿಲ್ಲ. ನಿಂತ್ಕೊಂಡೆ ಬನ್ನಿ ಪತ್ರೆ, ಬಿಲ್ವ ಪತ್ರೆ, ಪೂಜಾ ಸಾಮಗ್ರಿಗಳನ್ನು ಕೊಟ್ಟು ಪೂಜೆ ಮಾಡಿಸಿ. ಹಾಗೆ ಹೊರಗಡೆ ಬರ್ತಕ್ಕಂಥ ಒಂದು ಸಂದರ್ಭದಲ್ಲಿ ದೇವರಿಗೆ ಬೆನ್ನು ಮಾಡಿ ಬರಬಾರ್ದು. ಎಳ್ಳು ದೀಪವನ್ನು ದೇವಸ್ಥಾನದ ಮುಂದೆ ಅಗ್ನಿಕುಂಡ ಇರ್ತದೆ, ಅಲ್ಲಿ ಹಚ್ಚಿ ಎಳ್ಳೆಣ್ಣೆ ಅಭಿಷೇಕ ಮಾಡುವ ವಿಗ್ರಹ ಸಪ್ರೇಟ್ ಆಗಿದ್ದರೆ ಅಭಿಷೇಕವನ್ನು ಮಾಡ್ಬೋದು, ಅಥವಾ ದೇವಸ್ಥಾನಕ್ಕೆ ದಾನವನ್ನು ಸಹ ಕೊಡ್ಬೋದು. ಅನಂತರ ದೇವಸ್ಥಾನದಿಂದ ಬಂದಾದ ನಂತರ ನಿಮಗೆ ಸಮಯಾವಕಾಶ ಇದ್ದಾಗ ಅಥವಾ ಅದೇ ಸಮಯದಲ್ಲಿ ಆಂಜನೇಯನ ದೇವಸ್ಥಾನ, ಈಶ್ವರನ ಸಾನ್ನಿಧ್ಯ, ಮಹಾಕಾಳಿ ದೇವಸ್ಥಾನದಲ್ಲಿ ಅಥವಾ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ಪೂಜೆ ಕೊಡೋದು ಒಳ್ಳೆಯದು. ಗಣಪತಿ ದೇವಸ್ಥಾನಕ್ಕೆ ಹೋದರೆ ಗರಿಕೆ ಪತ್ರೆ, ಬಿಲ್ವ ಪತ್ರೆ ಕೊಂಡೋಗಿ. ಆಂಜನೇಯನ ದೇವಸ್ಥಾನಕ್ಕೆ ಹೋದರೆ ಬಿಲ್ವ ಪತ್ರೆ, ತುಳಸಿ ಪತ್ರೆಯನ್ನು ಕೊಂಡೋಗಿ. ಈಶ್ವರನ ದೇವಸ್ಥಾನಕ್ಕೆ ಹೋದ್ರೂ ಬಿಲ್ವ ಪತ್ರೆಯನ್ನು ಕೊಂಡೋಗೋದು ಉತ್ತಮ. ಮಹಾಕಾಳಿ ದೇವಸ್ಥಾನಕ್ಕೆ ಹೋದರೂ ಸಹ ಬಿಲ್ವ ಪತ್ರೆ, ಕೆಂಪು ಹೂಗಳನ್ನು ಅರ್ಪಣೆ ಮಾಡಿ ಪೂಜೆ ಕೊಡಿ. ದೇವಸ್ಥಾನದಲ್ಲಿ ಪೂಜೆ ಮಾಡಿಸಿ ಆದ ನಂತರ ನೀವು ಮನೆಯಲ್ಲಿ ದಿನನಿತ್ಯ 8 ಸಲ ಹನುಮಾನ್ ಚಾಲೀಸ್ ಪಾರಾಯಣ ಮಾಡೋದು ಬಹಳ ಉತ್ತಮ. ಯಾವುದೇ ರೀತಿಯ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಾಗಿ ಇರೋದಿಲ್ಲ. ವಿವಾಹಾದಿ ಶುಭ ಕಾರ್ಯಗಳು ನೆರವೇರೋದಿಲ್ಲ. ದಿನೇ ದಿನೇ ಸಮಸ್ಯೆಗಳು ಹೆಚ್ಚಾಗುವ ಕಾರಣ ಆದಷ್ಟು ಹೆಚ್ಚಿನ ಎಚ್ಚರಿಕೆ ವಹಿಸಿ ಸಂಬಂಧಿಸಿದ ಪರಿಹಾರಗಳನ್ನು ಮಾಡ್ಕೊಂಬುದು ಬಹಳ ಉತ್ತಮ. ಇನ್ನು ಈ ರಾಶಿಯವರಿಗೆ ಗುರುಬಲ ಸಹ ಇರೋದಿಲ್ಲ, ವಿದ್ಯಾರ್ಥಿಗಳಿಗೂ ಸಹ ಇರೋದಿಲ್ಲ. ಹಣಕಾಸಿಗೆ ಸಂಬಂಧಿಸಿದಂತೆ ಸಮಸ್ಯೆಗಳು ಕಂಡುಬರ್ತವೆ. ನಿಮಗೆ ಕೊಡಬೇಕಾಗಿರ್ತಕ್ಕಂಥವರು ಹಣವನ್ನು ಟೈಮಿಗೆ ಸರಿಯಾಗಿ ಕೊಡೋದಿಲ್ಲ, ನೀವು ಕೊಡಬೇಕಾದವ್ರಿಗೆ ಕೊಡೋಕ್ಕಾಗೋದಿಲ್ಲ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ತುಂಬ ಏರುಪೇರು, ನಷ್ಟ, ಕಷ್ಟ ಕಂಡುಬರುವ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತದೆ. ಗುರುವಾರಗಳಂದು ರಾಘವೇಂದ್ರ ಸ್ವಾಮಿ ಟೆಂಪಲ್ಲು, ಸಾಯಿಬಾಬಾ ಮಂದಿರ, ದತ್ತಾತ್ರೇಯರ ಸಾನ್ನಿಧ್ಯ, ವಿಷ್ಣುವಿನ ದೇವಾಲಯ ಅಥವಾ ಈಶ್ವರನ ದೇವಾಲಯಗಳಲ್ಲಿ ನೀವು ಹಳದಿ ಹೂ ಅರ್ಪಣೆ ಮಾಡಿ, ಬಿಲ್ವ ಪತ್ರೆ ಅರ್ಪಣೆ ಮಾಡಿ, ಶ್ರದ್ಧಾಭಕ್ತಿಯಿಂದ 12 ಸುತ್ತು ಪ್ರದಕ್ಷಿಣೆ ಹಾಕಿ ಪೂಜೆ ಕೊಡೋದು ಬಹಳ ಉತ್ತಮ. ಸಾಧ್ಯ ಆದರೆ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಅಥವಾ ಓಂ ನಮೋ ನಾರಾಯಣಾಯ ನಮಃ ಈ ಮಂತ್ರಗಳನ್ನು ಜಪಿಸೋದು ಒಳ್ಳೆಯದು. ಅಥವಾ ರಾಘವೇಂದ್ರ ಅಷ್ಟೋತ್ತರ ಶತನಾಮಾವಳಿ, ವಿಷ್ಣು ಅಷ್ಟೋತ್ತರ ಶತನಾಮಾವಳಿ ಪಾರಾಯಣ ಮಾಡೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಅಥವಾ ದೇವಸ್ಥಾನದ ಈಚೆ ಅಶ್ವತ್ಥ ವೃಕ್ಷ ಇದ್ದಲ್ಲಿ ಅದಕ್ಕೆ 12 ಸುತ್ತು ಕೈ ಮುಗಿದುಕೊಂಡು ಪ್ರಾರ್ಥನೆ ಮಾಡಿಕೊಂಡು ನಮಸ್ಕಾರ ಹಾಕಿ
ಈ ಸಂದರ್ಭದಲ್ಲಿ ಮೂಲತೋ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಾಯ, ಅಗ್ರತೋ ಶಿವರೂಪಾಯ ವೃಕ್ಷರಾಜಯತೆ ನಮಃ ಈ ಸ್ತೋತ್ರವನ್ನು ಜಪಿಸೋದು ಉತ್ತಮ. ನೀವು ಎಷ್ಟು ಎಚ್ಚರಿಕೆ ವಹಿಸ್ತೀರೋ ಅಷ್ಟು ಉತ್ತಮ. ವಿದ್ಯಾರ್ಥಿಗಳಿಗೂ ಸಹ ಉತ್ತಮವಾಗಿ ಇರೋದಿಲ್ಲ. ಗಣಪತಿ ದೇವರಿಗೆ ಬಿಲ್ವಪತ್ರೆ, ಗರಿಕೆ ಪತ್ರೆಯನ್ನು ಅರ್ಪಣೆ ಮಾಡಿ ಮನೆಯಲ್ಲೇ ಪೂಜೆ ಮಾಡಿ ಓಂ ಗಂ ಗಣಪತಿಯೇ ನಮಃ ಈ ಮಂತ್ರವನ್ನು 108 ಸಲ ಜಪಿಸ್ತಕ್ಕಂಥದ್ದು ಭಾಳ ಒಳ್ಳೆಯದು. ದೇವಸ್ಥಾನದಲ್ಲಿಯೂ ಹೋಗಿ ಪೂಜೆ ಕೊಡ್ಬೋದು, ಅಥವಾ ಸರಸ್ವತಿ ದೇವಿಯನ್ನು ಪೂಜೆ ಮಾಡಿ ಆ ಸರಸ್ವತಿ ದೇವಿಯ ಮೂಲ ಮಂತ್ರವನ್ನು ಜಪಿಸೋದ್ರಿಂದಲೂ ನೆಗೆಟಿವಿಟಿ ಕಡಿಮೆ ಆಗುತ್ತೆ. ಸರಸ್ವತೀಂ ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತು ಮೇ ಸದಾ. ವಿಶೇಷವಾಗಿ ಈ ರಾಶಿಯವರು ಗಣಪತಿ ದೇವರಿಗೆ ಶ್ರದ್ಧಾ ಭಕ್ತಿಯಿಂದ ಆರಾಧನೆ ಮಾಡಿ ಹೊಸ ವ್ಯಾಪಾರ ವ್ಯವಹಾರಗಳಿಗೆ ಉತ್ತಮವಲ್ಲ. ನಿಮ್ಮ ನಿರ್ಧಾರಗಳನ್ನು ಯೋಚಿಸಿ ನಿರ್ಧಾರ ತೆಗೆದುಕೊಂಬೋದು ಭಾಳ ಒಳ್ಳೆಯದು. ವೀಕ್ಷಕರೇ, ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಫಾಲೋ ಮಾಡಿ, ಆ ಲೈಕನ್ನು ಒತ್ತಿ, ಬೆಲ್ಲೈಕನ್ ಒತ್ತಿ. ನಮಸ್ಕಾರ.